ಏನಾದ್ರೂ ಆದ್ರೆ ಪೇಪರ್ನವ್ರಿಗೆಲ್ಲ ವಿಷಯ ಹೇಳ್ಬಿಡ್ತೀನಿ ಸರ್. ವಿಷಯ ನಿನಗೆ ಸರಿಯಾಗಿ ಗೊತ್ತಿಲ್ಲ ಹರೀಶ. ನೋಡೋಕೆ ದೇವತೆ, ಗುಣ ಮಗು ಥರ, ಸಿರಿತನದಲ್ಲಂತೂ ಮಹಾರಾಣಿ. ಇಷ್ಟೆಲ್ಲ ಇದ್ರೂ ಏನೂ ಇಲ್ಲದೆ ಇರೋ ನನ್ನಂಥವನ್ನ ಇಷ್ಟಪಟ್ಲು. ಅಷ್ಟು ಹಾಲಿನಂಥ ಮನಸ್ಸು. ಅವಳ ಪ್ರೀತಿ ಹೇಗಿತ್ತು ಅಂದರೆ ನಾನೊಬ್ಬ ಅನಾಥ ಅನ್ನೋದನ್ನೇ ಮರ್ತು ಹೋದೆ. ಮಿಸ್ ಆಚಿನ ಎತ್ತಿನ ಪೇರು ಉಯಿರು ಹೋಗುತ್ತಿರಲಿಲ್ಲ. ನಾವು ಇವತ್ತು ಮಾತಾಡ್ತಿರೋದು ಏಳುಮಲೆ ಮೂವಿ ಬಗ್ಗೆ. ಕನ್ನಡ ಲ್ಯಾಂಗ್ವೇಜ್ನ ಪ್ರಣಯ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು ಇದನ್ನು ಪುನೀತ್ ರಂಗಸ್ವಾಮಿಯವರು ಬರೆದು ನಿರ್ದೇಶಿಸಿದ್ದಾರೆ. ಇದನ್ನು ತರುಣ್ ಕಿಶೋರ್ ಸುಧೀರ್ ಮತ್ತು ಅಟ್ಲಾಂಟಾ ನಾಗೇಂದ್ರ ಅವರು ತರುಣ್ ಸುಧೀರ್ ಕ್ರಿಯೇಟಿವ್ಸ್ ಮತ್ತು ಡಿ ಆರ್ಟ್ಸ್ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದ್ದಾರೆ. ಈ ಒಂದು ಚಿತ್ರದಲ್ಲಿ ರನ್ನ ಮತ್ತು ಪ್ರಿಯಾಂಕಾ ಆಚಾರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಜಗಪತಿ ಬಾಬು, ಕಿಶೋರ್ ಮತ್ತು ಟಿ.ಎಸ್. ನಾಗಭರಣ ಪೋಷಕ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಒಂದು ಚಲನಚಿತ್ರವನ್ನು 5 ಸೆಪ್ಟೆಂಬರ್ 2025ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಒಂದು ಚಲನಚಿತ್ರವು ಹಲವಾರು ರಾಜ್ಯಗಳಲ್ಲಿ ನಡೆಯುವುದರಿಂದ ಈ ಒಂದು ಚಲನಚಿತ್ರವನ್ನು ಕನ್ನಡ, ತಮಿಳು, ಇಂಗ್ಲಿಷ್ ಮತ್ತು ತೆಲುಗು ಭಾಷೆಗಳಲ್ಲಿ ರಿಲೀಸ್ ಮಾಡಲಾಗಿದೆ. ಮದುವೆ ರಾತ್ರಿಯಿಂದ ಓಡಿ ಹೋದ ಯುವತಿಯ ಸುತ್ತ ಈ ಒಂದು ಮೂವಿಯ ಕತೆ ಸುತ್ತುತ್ತಾ ಇರುತ್ತೆ. ಎಂ ಹಿಲ್ಸ್ನಲ್ಲಿ ತನ್ನ ಗೆಳೆಯನನ್ನು ಭೇಟಿಯಾಗಲು ಯೋಚಿಸುತ್ತಾಳೆ. ಆದರೆ ಆ ರಾತ್ರಿ ಆಪರೇಷನ್ ಕೋಕನ್ ಕಾಡಿನಲ್ಲಿ ನಡೆಯುತ್ತದೆ. ಈ ಒಂದು ಚಲನಚಿತ್ರದ ಕಾಸ್ಟಿಂಗ್ ಬಗ್ಗೆ ನಾವು ನೋಡುವುದಾದರೆ ಹರೀಶ್ ಪಾತ್ರದಲ್ಲಿ ರನ್ನ, ರೇವತಿ ಪಾತ್ರದಲ್ಲಿ ಪ್ರಿಯಾಂಕಾ ಆಚಾರ್ ಮತ್ತು ವಿನಯ್ ಕುಮಾರ್ ಅವರ ಪಾತ್ರದಲ್ಲಿ ಜಗಪತಿ ಬಾಬು ಅವರು ಕಾಣಿಸ್ಕೊಂಡಿದ್ದಾರೆ ಮತ್ತು ಇನ್ಸ್ಪೆಕ್ಟರ್ ಪಿ ವೆಂಕಟೇಶ್ ಪಾತ್ರದಲ್ಲಿ ಕಿಶೋರ್ ಅವರು ನಟಿಸಿದ್ದಾರೆ. ಟಿ.ಎಸ್. ನಾಗಭರಣ ಹೆಡ್ ಕಾನ್ಸ್ಟೇಬಲ್ ಮಾದೇವಪ್ಪನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕರ್ಣನ್ ಪಾತ್ರದಲ್ಲಿ ಸರ್ದಾರ್ ಸತ್ಯ ಅವರು ಕಾಣಿಸ್ಕೊಂಡಿದ್ದಾರೆ ಮತ್ತು ಕಾನ್ಸ್ಟೇಬಲ್ ವೆಂಕಟಸ್ವಾಮಿ ಪಾತ್ರದಲ್ಲಿ ಜಂಗಪ್ಪ ಅವರು ಈ ಒಂದು ಚಲನಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಮ್ಯೂಸಿಕ್ ಬಗ್ಗೆ ನೋಡುವುದಾದರೆ ಈ ಒಂದು ಚಲನಚಿತ್ರದಲ್ಲಿ ಹಿನ್ನೆಲೆ ಸಂಗೀತವನ್ನು ಡಿ ಇಮಾನ್ಸ್ ಅವರು ಸಂಯೋಜಿಸಿದ್ದಾರೆ. ಈ ಒಂದು ಚಲನಚಿತ್ರವನ್ನು ಸೆಪ್ಟೆಂಬರ್ 5, 2025ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಒಂದು ಚಲನಚಿತ್ರವನ್ನು ಗೀತರಚನೆಕಾರ ನಿರ್ದೇಶಕ ಪುನೀತ್ ರಂಗಸ್ವಾಮಿ ಅವರ ನಿರ್ದೇಶನದ ಚೊಚ್ಚಲ ಚಿತ್ರವಾಗಿದೆ. ಈ ಒಂದು ಯೋಜನೆಯನ್ನು ತರುಣ್ ಕಿಶೋರ್ ಸುಧೀರ್ ಅವರು ನಿರ್ಮಿಸಿದ್ದಾರೆ ಮತ್ತು ಅಟ್ಲಾಂಟಾ ನಾಗೇಂದ್ರ ಸಹ ನಿರ್ಮಾಪಕರಾಗಿದ್ದಾರೆ. ಡಿ ಆರ್ಟ್ ಸ್ಟುಡಿಯೋಸ್ ನಿರ್ಮಾಣ ಪಾಲುದಾರರಾಗಿ ಪಟ್ಟಿ ಮಾಡಲಾಗಿದೆ. ಪ್ರಧಾನ ಫೋಟೋಗ್ರಫಿ ಮತ್ತು ಸ್ಥಳ ಕೆಲಸವು ಚಿತ್ರದ ಗಡಿನಾಡಿನ ಸೆಟ್ಟಿಂಗ್ ಅನ್ನು ಒತ್ತಿ ಹೇಳುತ್ತದೆ. ಸಂದರ್ಶನಗಳು ಮತ್ತು ನಿರ್ಮಾಣ ಬರವಣಿಗೆಗಳು ಚಿತ್ರದ ಬಹುಶಃ ಅಂಶಗಳು ಮತ್ತು ಕಥೆಯ ಪರಿಸರವನ್ನು ಪ್ರಚೋದಿಸಲು ಬಳಸುವ ಅವಧಿಯ ವಿವರಗಳನ್ನು ಗಮನಿಸುತ್ತದೆ. ಸೊ ಇದಾಗಿತ್ತು ಏಳುಮಲೆ ಮೂವಿಯ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದ.